ನಮಸ್ಕಾರ ಎಲ್ರಿಗೂ ತಮಗೆಲ್ರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ನನಗೆ ಸ್ನೇಹಿತರೆ ಹಲವಾರು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳು ಯಾವಾಗ ಕನ್ನಡದಲ್ಲಿ ಸಿಗುತ್ತೆ, ಮತ್ತು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೇನಾಯಿತು, ಹೊಸ ನೋಟಿಫಿಕೇಶನ್ಗಳು ಯಾವಾಗುತ್ತೆ ಅಂತ. ಸೊ ಹಲವಾರು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ, ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ ತಾವುಗಳು ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ ಮೊದಲಾಗಿ ಪ್ರಾರಂಭ ಮಾಡೋದಾದ್ರೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳು ಕನ್ನಡದಲ್ಲಿ ಯಾವಾಗ ಸಿಗುತ್ತೆ ಅಂತ ತಾವೆಲ್ಲರೂ ಕೇಳ್ತಾ ಇದ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ ಸಿ ಆರ್ ಟಿ ನೋಟ್ಸ್ಗಳೇನಿದ್ದಾವೆ, ಸೊ ಅವುಗಳನ್ನ ಎಲ್ಲವನ್ನು ಕೂಡ ಕೆಲವೊಂದಿಷ್ಟು ಎಲ್ಲವನ್ನು ಅಂತ ಅನ್ನೋಕ್ಕಿಲ್ಲ, ಕೆಲವೊಂದಿಷ್ಟು ಎನ್ ಸಿ ಆರ್ ಟಿ ನೋಟ್ಸ್ಗಳನ್ನ ಟೆಕ್ಸ್ಟ್ ಬುಕ್ಗಳನ್ನ ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀಡಿದ್ವಿ. ಹಾಗೆ ಇನ್ನು ಕೆಲವೊಂದಿಷ್ಟು ಟೆಕ್ಸ್ಟ್ ಬುಕ್ಗಳನ್ನ ನೀಡಬೇಕಾಗಿತ್ತು. ಎಕ್ಸಾಂಪಲ್ ಎಕನಾಮಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಟೆಂತು ಮತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವುಗಳನ್ನು ಕೂಡ ನೀಡಬೇಕಾಗಿತ್ತು. ಸೊ ಅವುಗಳನ್ನೆಲ್ಲವನ್ನು ಕೂಡ ನೀಡಲಿಲ್ಲ. ನನಗೆ ಸ್ವಲ್ಪ ಸಮಯ ಬೇಕಾಗಿತ್ತು, ಸೊ ಇದಕ್ಕಾಗಿ ನೀಡಲಿಲ್ಲ. ಈಗ ಇವೆಲ್ಲವೂ ಕೂಡ ನಿಮಗೆ ದೊರೀತದೆ. ಸೊ ಎಲ್ಲಿ ಅಂತಂದರೆ ಸ್ಪರ್ಧಾ ಕಾಲಾಗ್ನಿ ಆ್ಯಪ್ನಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಹೌದು, ಸ್ಪರ್ಧಾ ಕಾಲಾಗ್ನಿ ಆ್ಯಪನ್ನು ಕೂಡ ರೆಡಿ ಮಾಡಿದ್ವಿ. ಸೊ ಯಾಕೆ ಈ ಒಂದು ಆ್ಯಪನ್ನು ರೆಡಿ ಮಾಡಿದ್ವಿ ಅಂತಂದರೆ, ತಮಗೆಲ್ಲರಿಗೂ ಗೊತ್ತಿದೆ, ನಾನು ಕೂಡ ಆಸ್ಪಿರೆಂಟ್ ಆಗಿದ್ದು ಬಂದು ಈಗಾಗಲೇ ಇಲಾಖೆಯಲ್ಲಿದ್ದೀನಿ. ಸೊ ಆ ಒಂದು ಸಮಯದಲ್ಲಿ ನನಗೆ ಇರ್ತಕ್ಕಂಥ ಏನೇನು ತೊಂದರೆಗಳಾಗಿ ಜಾಬ್ ನೋಟಿಫಿಕೇಶನ್ ಆಗಿರ್ಬೋದು, ಜಾಬ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದಾದ್ರೂ ಅಪ್ಡೇಟ್ಗಳಾಗಿರ್ಬೋದು, ಹಾಗೆ ಬುಕ್ಸ್ಗಳಾಗಿರ್ಬೋದು, ನೋಟ್ಸ್ಗಳಾಗಿರ್ಬೋದು, ಕ್ಲಾಸ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನನ್ನ ತಲೆಯಲ್ಲಿತ್ತು. ಸೊ ಅವುಗಳನ್ನ ತಲೆಯಲ್ಲಿ ಇಟ್ಕೊಂಡು, ಸೊ ಮುಂಬರುವಂಥ ಏನು ನೇಮಕಾತಿಗಳಿಗೆ ತಯಾರಿಯನ್ನು ನಡೆಸ್ತಿರ್ತಾರೆ ಅಂತ ಅಭ್ಯರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಸೊ ಈ ಒಂದು ಆ್ಯಪನ್ನು ರೆಡಿ ಮಾಡಿದ್ದೀನಿ. ಸೊ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಈಗಾಗಲೇ ಹೇಳಿದಾಗ ಎನ್ ಸಿ ಆರ್ ಟಿ ನೋಟ್ಸ್ಗಳು ಅಂದರೆ ಟೆಕ್ಸ್ಟ್ ಬುಕ್ಸ್ಗಳು ಸಿಗ್ತವೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಟೆಕ್ಸ್ಟ್ ಬುಕ್ಸ್ಗಳಾಗಿರ್ಬೋದು, ಮತ್ತು ಆಂಧ್ರ ಪ್ರದೇಶ ರಾಜ್ಯದ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು, ಹಾಗೆ ತೆಲಂಗಾಣ ರಾಜ್ಯದ ಟೆಕ್ಸ್ಟ್ ಬುಕ್ಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಸಿಗುತ್ತೆ. ಹಾಗೆ ಎನ್ ಸಿ ಆರ್ ಟಿ ಥಿಯರಿ ಕ್ಲಾಸ್ ಆಗಿರ್ಬೋದು, ಮತ್ತು ಎಮ್ ಸಿ ಕ್ಯೂ ಕ್ಲಾಸ್ಗಳು ಕೂಡ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಜಾಬ್ ನೋಟಿಫಿಕೇಶನ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಮುಂಬರುವ ದಿನಗಳಲ್ಲಿ ಟ್ರೈ ಮಾಡೋದಾದರೆ ಬುಕ್ಸ್ಗಳು ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಾದರೂ ಬುಕ್ಗಳು ಬೇಕಾದರೆ ಸೊ ಅವುಗಳನ್ನು ಕೂಡ ನೀವು ಈ ಒಂದು ಆ್ಯಪ್ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಮುಂಬರುವಂಥ ದಿನಗಳಲ್ಲಿ ಏನು ಈ ಹಿಂದೆ ನಡೆರ್ತಕ್ಕಂಥ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಿದಾವೆ, ಸೊ ಅವುಗಳು ಕೂಡ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಸಂಪೂರ್ಣವಾಗಿ ಏನೋ ಒಂದು ಆಸ್ಪಿರೆಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕು ಅವರಿಗೆ ಅವುಗಳನ್ನೆಲ್ಲವನ್ನು ಕೂಡ ಮುಂಬರುವ ದಿನಗಳಲ್ಲಿ ಈ ಒಂದು ನಮ್ಮ ಸ್ಪರ್ಧಾ ಕಾಲಾಗ್ನಿ ಆ್ಯಪ್ನಲ್ಲಿ ನೀಡ್ತಾ ಹೋಗ್ತೀವಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದರೆ ಈ ಒಂದು ಆ್ಯಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂತಂದರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಆ ಒಂದು ಲಿಂಕ್ನ ಮುಖಾಂತರ ಕೂಡ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾ ಕಾಲಾಗ್ನಿ ಅಂತ ಹೊಡೆದ್ರೆ ಈ ಒಂದು ಆ್ಯಪ್ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಆಂಡ್ರಾಯ್ಡ್ ಆ್ಯಪ್ ಆಗಿದೆ. ಸೊ ಐ ಒ ಎಸ್ ಆ್ಯಪ್ ಸದ್ಯಕ್ಕಿಲ್ಲ. ಸೊ ನೋಡೋಣ ಮುಂಬರುವ ದಿನಗಳಲ್ಲಿ ಮಾಡಿದರೆ. ಸೊ ಸದ್ಯಕ್ಕೆ ಅಷ್ಟು ಇದಿಲ್ಲ, ನೋಡೋಣ ಸಾಧ್ಯವಾದರೆ ಮಾಡ್ತಾ ಹೋಗೋಣ ಅಂತ ಹೇಳ್ತೀನಿ ಸ್ನೇಹಿತರೆ. ಈಗಾಗಲೇ ತಮಗೆಲ್ಲರೂ ಗೊತ್ತಿದೆ, ಸೊ ಎನ್ ಸಿ ಆರ್ ಟಿ ನೋಟ್ಸ್ಗಳಾಗಿರ್ಬೋದು ಮತ್ತು ಡಿ ಎಸ್ ಸಿ ಆರ್ ಟಿ ನೋಟ್ಸ್ಗಳಾಗಿರ್ಬೋದು ಎಷ್ಟು ಇಂಪಾರ್ಟೆಂಟ್. ಯಾಕಂದರೆ ಈಗಾಗಲೇ ಎನ್ ಸಿ ಆರ್ ಟಿ ನೋಟ್ಸ್ಗಳಾಗಿರ್ಬೋದು, ಎನ್ ಸಿ ಆರ್ ಟಿ ಆಗಿರ್ಬೋದು ಮತ್ತು ಡಿ ಎಸ್ ಸಿ ಆರ್ ಟಿಗಳು ಇವುಗಳಲ್ಲಿ ಏನಿರ್ತಾವೆ ಅಂತಂದರೆ, ಸೊ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೀವು ತೆಗೆದುಕೊಂಡ್ರೆ ಎಕ್ಸಾಂಪಲ್ 545 ಆಗಿರ್ಬೋದು, 402 ಆಗಿರ್ಬೋದು, ಸೊ ಅವುಗಳೆಲ್ಲವನ್ನೂ ಕೂಡ ನೀವು ತೆಗೆದ್ರೆ ಏನಾಗುತ್ತೆ ಅಂತಂದರೆ, ಸೊ ನಿಮ್ಗೆ ಅಲ್ಲಿರ್ತಕ್ಕಂಥ ಪ್ರಶ್ನೆಗಳು ಡೈರೆಕ್ಟ್ ಆಗಿರ್ತಕ್ಕಂಥ ಎನ್ ಸಿ ಆರ್ ಟಿ ಪ್ರಶ್ನೆಗಳಾಗಿರ್ಬೋದು, ಡೈರೆಕ್ಟ್ ಅಲ್ಲಿಂದ ತೆಗೆದುಕೊಂಡಿರತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ. ಹಾಗೆ ಡಿ ಎಸ್ ಸಿ ಆರ್ ಟಿ ಅಂದ್ರೂ ಕೂಡ ತೆಗೆದುಕೊಂಡಂಥ ಪ್ರಶ್ನೆಗಳು ಈ ಒಂದು ಪೇಪರ್ನಲ್ಲಿ ಕೇಳಿದ್ದಾರೆ. ಸೊ ಆದ ಕಾರಣ ಏನು ಎಕ್ಸಾಮ್ಗೆ ತಯಾರಿ ನಡೆಸಿದ್ರೆ ದಯವಿಟ್ಟು ಮೊದಲು ಡಿ ಎಸ್ ಸಿ ಆರ್ ಟಿಗೆ ಇರ್ಬೋದು ಮತ್ತು ಎನ್ ಸಿ ಆರ್ ಟಿಗಳನ್ನ ಫಸ್ಟು ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಫಸ್ಟು ಅವುಗಳನ್ನ ಓದಿ ತದನಂತರದಲ್ಲಿ ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಆಗಿರ್ಬೋದು, ದೆನ್ ಕರೆಂಟ್ ಅಫೇರ್ಸ್ಗಳಾಗಿರ್ಬೋದು, ಮತ್ತು ದೆನ್ ಆಥರ್ಸ್ ಬುಕ್ಗಳಾಗಿರ್ಬೋದು. ಸೊ ಇವುಗಳನ್ನೆಲ್ಲವನ್ನು ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಜಾಬ್ ಸಿಗ್ತದೆ ಅಂತ ನಮಗೆ ನಾನು ಆಶಿಸ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪ ಅಂದರೆ ಎನ್ ಸಿ ಆರ್ ಟಿಗೆ ಸಂಬಂಧಪಟ್ಟಂತೆ. ಇನ್ನು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೇನಾಯಿತು, ಒಳ ಮೀಸಲಾತಿ ವರದಿ ಯಾವಾಗ ಬರುತ್ತೆ, ಹೊಸ ನೋಟಿಫಿಕೇಶನ್ಗಳು ಯಾವಾಗ ಆಗುತ್ತೆ ಅಂತ. ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ತಮಗೆಲ್ಲರಿಗೂ ಗೊತ್ತಿದೆ. ಸೊ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೇನು ಆಗ್ತಿದೆ ಅಂತ ತಮಗೆಲ್ಲರೂ ಕೂಡ ಡೈಲಿ ನ್ಯೂಸ್ ಪೇಪರ್ದಲ್ಲಿ ನೋಡ್ತಾ ಇರ್ತೀರ. ಈಗಾಗಲೇ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು ಜನಗಣತಿಯನ್ನು ಆರಂಭ ಮಾಡಿದ್ರು, ಎಸ್ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಜನಗಣತಿ. ಸೊ ಅದು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಇನ್ನು ಈ ಒಂದು ತಿಂಗಳ ಎಂಡಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಾಡ್ತಾರೆ. ಸೊ ಅವರು ಆಯೋಗಕ್ಕೆ ನೀಡ್ತಾರೆ. ಸೊ ಆ ಒಂದು ಆಯೋಗದ ಏನು ಇದೆ, ಆ ಒಂದು ಏನು ಸಮೀಕ್ಷೆ ಪ್ರಕಾರ ಏನು ಜನಗಣತಿ ಇದೆ, ಸೊ ಅದರ ಪ್ರಕಾರ ಆಯೋಗದವರು ವರದಿನ ರೆಡಿ ಮಾಡಿ ಸರ್ಕಾರಕ್ಕೆ ನೀಡ್ತಾರೆ. ಸರ್ಕಾರದವರು ಕ್ಯಾಬಿನೆಟನ್ನು ಮಾಡಿ, ಸೊ ಅದಕ್ಕೆಲ್ಲ ಏನೇನಿದೆ, ಸೊ ಏನೇನು ಪ್ರಾಬ್ಲಮ್ಗಳಿದ್ದಾವೆ, ಸೊ ಅವುಗಳನ್ನ ನೋಡಿಕೊಂಡು ಏನು ಮಾಡ್ತಾರೆ ಅಂತಂದರೆ, ಸೊ ರೋಸ್ಟರನ್ನು ರೆಡಿ ಮಾಡ್ತಾರೆ. ಸೊ ರೋಸ್ಟರನ್ನು ರೆಡಿ ಮಾಡಿ ತದನಂತರದಲ್ಲಿ ಏನು ಮಾಡ್ತಾರೆ, ಗೆಜೆಟೆಡ್ ಮಂಡನೆ ಆಗುತ್ತೆ. ಗೆಜೆಟೆಡ್ ಮಂಡನೆ ಆದ ತದನಂತರದಲ್ಲಿ ಸೊ ಕೊನೆಯದಾಗಿ ಈ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಿದೆ ರಿಪೋರ್ಟ್ ಏನಿದೆ, ಸೊ ಅದು ಸದನದಲ್ಲಿ ಮಂಡನೆ ಆಗುತ್ತೆ. ಸೊ ಇದೆಷ್ಟು
ಇಷ್ಟೇ ಎಲ್ಲ ಪ್ರೊಸೀಜರ್ ಆಗಿದೆ. ಸೊ ಪ್ರೊಸೀಜರ್ ತದನಂತರದಲ್ಲಿ ಏನು ಮಾಡಲಾಗ್ತದೆ ಅಂತಂದರೆ ಸರ್ಕಾರದವರು ಯಾರಿಗೆ ಹೇಳ್ತಾರೆ ಅಂತಂದರೆ ಆಯಾ ಇಲಾಖೆದವ್ರು ಹೇಳ್ತಾರೆ. ಎಕ್ಸಾಂಪಲ್ ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ಶಿಕ್ಷಣ ಇಲಾಖೆ ಇರ್ಬೋದು. ಆ ಒಂದು ಇಲಾಖೆಗೆ ಏನು ಮಾಡಿ ಈ ಒಂದು ಹೊಸ ರೋಸ್ಟರ್ ಪ್ರಕಾರ ನೀವೇನು ಮಾಡಿ ಅಂತಂದರೆ ಮುಂಬರುವಂಥ ದಿನಗಳಲ್ಲಿ ಏನೇನು ಪೋಸ್ಟ್ಗಳಿದಾವೆ ಅಥವಾ ಯಾವ ಖಾಲಿ ಪೋಸ್ಟ್ಗಳಿದಾವೆ, ಸೊ ಅವುಗಳನ್ನ ಪೋಸ್ಟ್ಗಳನ್ನ ತುಂಬ್ತಾ ಹೋಗಿ ಅಂತ ಹೇಳ್ತಾರೆ. ಸೊ ಇಷ್ಟು ಪ್ರೊಸೀಜರ್ ಇದೆ. ಸೊ ಏನು ಮುಂಬರುವಂಥ ದಿನಗಳಲ್ಲಿ ಇವೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಹೊಸ ನೋಟಿಫಿಕೇಶನ್ ಆಗೋಕ್ಕೆ. ಸೊ ತಾವೆಲ್ಲರೂ ಕೇಳ್ಬೋದು ಸರ್ ಇನ್ನು ಎಷ್ಟು ದಿನ ಆಗ್ಬೋದು ಅಂತ. ನಾ ಈಗಾಗಲೇ ಏನೇನಿದೆ ಎಷ್ಟು ಪ್ರೊಸೀಜರ್ಗಳಿದಾವೆ, ಸೊ ಆ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಎಷ್ಟು ತಿಂಗಳಾಗುತ್ತೆ, ಇಷ್ಟು ತಿಂಗಳಾಗತ್ತಾ ಅಂತ. ಸೊ ದಯವಿಟ್ಟು ಅಷ್ಟು ತಿಂಗಳಾಗುತ್ತೆ ಇಷ್ಟು ತಿಂಗಳತ್ತ ಅಂದ್ಕೊಂಡು ತಲೆ ಕೆಡ್ಸ್ಕೊಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದ್ರೆ ರಿಯಲ್ ಆಸ್ಪಿರೆಂಟ್ ಇರೋರು ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರು ನಿಯತ್ತಾಗಿ ಓದ್ತಾ ಇರ್ತಾರೆ, ಸೊ ಅವರು ಸ್ಟಡಿನ ಅವ್ರು ಮಾಡ್ತಾ ಇರ್ತಾರೆ. ಸೊ ಸಾಧ್ಯವಾದಷ್ಟು ನಿಮ್ಮ ಕೆಲಸವನ್ನ ನೀವು ಮಾಡ್ತಾ ಹೋಗಿ. ಯಾವ ರೀತಿ ಅಂತಂದರೆ ಏನು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇನು ಮಾಡಬೇಕು, ಏನು ಪ್ರಿಪ್ರೇಷನ್ ಇದೆ, ಏನು ಸಿಲೆಬಸ್ಗಳೇನಿದ್ದಾವೆ, ಸೊ ಏನು ಸಿಲೆಬಸನ್ನು ಕವರ್ ಮಾಡಿದ್ದೀನಿ, ಏನು ಸಿಲೆಬಸನ್ನು ಕವರ್ ಮಾಡಿಲ್ಲ, ಯಾವ ಕ್ವಶನ್ ಪೇಪರ್ಗಳನ್ನ ಓದಬೇಕಿತ್ತು, ಕರೆಂಟ್ ಅಫೇರ್ಸ್ಗಳನ್ನ ಓದಬೇಕಿತ್ತು, ಯಾವ ಮ್ಯಾಗ್ಝಿನ್ಗಳನ್ನ ಓದಬೇಕಿತ್ತು, ಮೆಂಟಲ್ ಎಬಿಲಿಟಿಗಳನ್ನ ಯಾವುದನ್ನು ಟಚ್ ಮಾಡಬೇಕಿತ್ತು. ಸೊ ಇವುಗಳನ್ನ ಏನು ಮಾಡಿ ನಿಮ್ಮದೇ ಆದಂಥ ವೇದಲ್ಲಿ ರೆಡಿ ಮಾಡ್ಕೊಳ್ಳಿ. ಇಷ್ಟನ್ನ ಓದಿದ್ದೀನಿ, ಇಷ್ಟು ಓದಿಲ್ಲ, ಸೊ ಇನ್ನು ಎಷ್ಟು ದಿನ ಇದೆ, ಯಾವಾಗ ಟೈಮ್ ಇದೆ, ಸೊ ಆಲ್ಮೋಸ್ಟ್ ಇಷ್ಟು ಸಮಯದಲ್ಲಿ ಇದನ್ನು ಕವರ್ ಮಾಡ್ಕೋಬೇಕು. ಸೊ ಇವನ್ನೆಲ್ಲನೂ ರೆಡಿ ಮಾಡಿ. ಸಾಧ್ಯವಾದರೆ ವಾರಕ್ಕೊಂದು ಟೆಸ್ಟ್ಗಳನ್ನ ಬರಿತಾ ಹೋಗಿ. ಸೊ ಇಷ್ಟೆಲ್ಲ ಮಾಡಿ. ಸೊ ತುಂಬ ಕೆಲಸ ಇದೆ ಇನ್ನು. ಎಕ್ಸಾಂಪಲ್ ಇನ್ನು ಯಾರು ಓದೋಕ್ಕೆ ಸ್ಟಾರ್ಟೂ ಮಾಡಿಲ್ಲ ಅಂದವರು ಈಗಿಂದನೂ ಕೂಡ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ಮುಂಬರುವಂಥ ಏನು ನೋಟಿಫಿಕೇಶನ್ಗಳು ಆಗ್ತವೆ, ಸೊ ಅವುಗಳಲ್ಲಿ ಪಕ್ಕಾ ನೀವು ಒಂದು ಜಾಬನ್ನು ಹಿಡಿತೀರ ಅಂತ ನಂಬಿಕೆ ನನಗಿದೆ. ಸ್ನೇಹಿತರೆ, ಇದು ಈ ಒಂದು ಏನು ಒಳ ಮೀಸಲಾತಿ ವರದಿ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸ್ನೇಹಿತರೆ, ಹೌದು ತುಂಬ ಸಮಯ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಏನಪ್ಪ ಅಂದರೆ ಗುರಿ ಮುಟ್ಟೋಕೆ ಅಂತ ಹೊರಟ ಮೇಲೆ ಹಿಂತಿರುಗಿ ನೋಡೋ ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡೋ ಅವಕಾಶಗಳಿರಬಾರ್ದು. ಮುಂದೆ ಸಾಗಿ ಮುಂಬರುವಂಥ ಏನು ನೇಮಕಾತಿಗಳಿದಾವೆ, ಸೊ ಅವುಗಳಲ್ಲಿ ನೇಮಕಾತಿಗಳನ್ನ ಅಟೆಂಡ್ ಆಗಿ ಯಾವ್ದಾರ ಒಂದು ಜಾಬನ್ನು ಪಡಿತೀನಿ ಅನ್ನೋ ಒಂದು ಉದ್ದೇಶದಿಂದ ನೀವೇನು ಮಾಡಿ ಅಂತಂದರೆ ತಯಾರಿಯನ್ನು ನಡೆಸಿ ಅಂತ ಹೇಳ್ತೀನಿ. ಹೌದು, ಆಸ್ಪಿರೆಂಟ್ಗಳಿಗೆ ತೊಂದರೆ ಆಗುತ್ತೆ. ನಾನು ಕೂಡ ಆಸ್ಪಿರೆಂಟ್ ಆಗಿ ಬಂದವನೇ. ನಾನು ಕೂಡ ಈಗೇನು ನೀವು ಕಷ್ಟಗಳನ್ನ ಅನುಭವಿಸಿದ್ರೆ, ನಾನು ಕೂಡ ಆ ಕಷ್ಟಗಳನ್ನ ಅನುಭವಿಸ್ಕೊಂಡು ನಿಮ್ಮ ಮುಂದೆ ಈಗ ನಿಂತಿದ್ದೀನಿ. ಸೊ ನಿಮ್ಮ ಜೊತೆ ಇದ್ದವರು ನೇಮಕಾತಿ ಆಗ್ತಾರೆ, ಸೊ ನಾನು ನೇಮಕಾತಿ ಆಗ್ತೀನಿ. ಸೊ ನೀವು ಯಾಕೆ ಆಗಬಾರ್ದು? ಸೊ ನಿಮಗೂ ಕೂಡ ಆ ಒಂದು ಕೆಪಾಸಿಟಿ ಇದೆ. ಸೊ ನೀವು ಕೂಡ ಆ ಒಂದು ಏನಪ್ಪಾ ಅಂದರೆ ಜಾಬನ್ನು ಪಡಿತೀರಿ. ಆ ಒಂದು ಜಾಬ್ ಪಡಿತಿರೋ ನಂಬಿಕೆ ನನ್ನಲ್ಲಿದೆ. ಸೊ ಏನು ಮಾಡಬೇಕು ಏನಿಲ್ಲ ಸ್ವಲ್ಪ ಅದನ್ನ ಥಿಂಕ್ ಮಾಡಿ. ಸೊ ಮಾಡ್ತಾ ಇದ್ದಾರೆ. ಸೊ ಈಗ ಹೇಳೋದಾದ್ರೆ ಏನಪ್ಪ ಅಂದರೆ, ನನ್ನ ಪ್ರಕಾರ ಹೇಳೋದಾದರೆ, ಸೊ ಏನು ನೀವು ಪ್ರಯತ್ನ ಮಾಡ್ತಿದ್ದಾರೆ, ಸೊ ಮಾಡಿ. ಸೊ ಯಾವ ರೀತಿ ಮಾಡಿ ಅಂತಂದರೆ ಆ ಒಂದು ಪ್ರಯತ್ನ 100% ಆಗಿ ಮಾಡಿ. ಸುಮ್ಮನೆ ಮಾಡ್ತೀನಿ ಆಗುತ್ತೆ, ಇಲ್ಲ ಅಂದರೆ ಇಲ್ಲ, ಸೊ ಆ ರೀತಿ ಮಾಡೋ ಅವಕಾಶ ಇಲ್ಲ. ಸೊ ಮಾಡ್ತೀನಿ ಅಂತಂದರೆ ಅಂದರೆ 100% ಎಫರ್ಟ್ ಹಾಕಿ, 100% ಎಫರ್ಟ್ ಹಾಕ್ಕೊಂಡು ಮುಂಬರುವಂಥ ನೇಮಕಾತಿಗಳಿರ್ತಕ್ಕಂಥ ಎಕ್ಸಾಮ್ಗಳನ್ನ ಬರೆದು ಒಂದು ಜಾಬನ್ನು ಪಡೆಯುವಂಥ ಕೆಲಸಕ್ಕೆ ತಯಾರಿಯಾಗಿ. ಸುಮ್ಮನೆ ಓದೋದು ಆಯಿತು, ಇವತ್ತು ಓದಬೇಕಾರೋ ಸಿಲೆಬಸನ್ನು ನಾಳೆ ಓದಿದ್ರೆ ಆಯಿತು, ಅಥವಾ ನಾಳೆ ಓದಬೇಕಾದ ಸಿಲೆಬಸನ್ನು ಇನ್ನೊಂದು ಯಾವುದೇ ದಿನ ಓದಿದ್ರೆ ಆಯಿತು. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಏನಿರ್ತಕ್ಕಂಥ ನಿಮ್ಮದು ಟೈಮ್ ಟೇಬಲ್ ಇದೆ, ಸೊ ಅವುಗಳನ್ನ ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಸಮಯ ಸಿಕ್ಕಾಗ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ಅಲ್ಲಿರ್ತಕ್ಕಂಥ ಯೂಟ್ಯೂಬ್ಗಲ್ಲಿರ್ತಕ್ಕಂಥ ಆಗಿರ್ಬೋದು, ನಮ್ಮ ಚಾನಲ್ಗಳಲ್ಲಿರ್ತಕ್ಕಂಥ ಆಗಿರ್ಬೋದು, ಸೊ ಎಲ್ಲಿರ್ತಕ್ಕಂಥ ಫ್ರೀ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ಕೊಂಡು ಮುಂಬರುವಂಥ ನೇಮಕಾತಿಗಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ಯಾವ ರೀತಿ ರೆಡಿ ಆಗಬೇಕು, ಸೊ ಅಲ್ಲಿ ನಿಮ್ಮ ಒಂದು ಮೈಂಡ್ ಸೆಟ್ ಇರಬೇಕು. ಹೊರತು ವಿನಾಕಾರಣ ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ನೋಟಿಫಿಕೇಶನ್ ಅವಾಗ ಆಗುತ್ತೆ ಅಂತ, ಈ ವರ್ಷದಲ್ಲಿ ಆಗಲ್ಲ ಅಂತ. ಸೊ ಆ ಇರ್ತಕ್ಕಂಥ ಅನ್ವಾಂಟೆಡ್ ಥಿಂಗ್ಸ್ಗಳು ನಿಮ್ಮ ತಲೆಯಲ್ಲಿ ಬರಬಾರ್ದು. ಸೊ ಯಾರು ರಿಯಲ್ ಆಸ್ಪಿರೆಂಟ್ಗಳಿರ್ತವೆ, ಸೊ ದಯವಿಟ್ಟು ಇದನ್ನ ಥಿಂಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಯಾವಾಗ ಕರೀತಾರೆ ಕರೀಲಿ, ಯಾವಾಗ ಏನು ಮಾಡ್ತಾರೆ ಮಾಡಲಿ, ತಲೆ ಕೆಡಿಸ್ಕೊಂಡು ನಿಮ್ದೇನು ಕೆಲಸ ಇದೆ ಸೊ ಅದನ್ನಷ್ಟು ಮಾಡ್ತಾ ಹೋಗಿ. ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿಗಳಿದ್ದಾರೆ, ಪೊಲೀಸ್ ಜಾಬ್ಗೆ ತಯಾರಿ ನಡೆಸ್ತಾ ಇದ್ದಾರೆ. ಸೊ ಆಲ್ರೆಡಿ ಕೆಲವೊಂದಿಷ್ಟು ಬಂದಿದೆ ನ್ಯೂಸ್. ಏನು ಬಂದಿದ್ದಾವೆ ಅಂದರೆ, ಸೊ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಸೊ ಏಜ್ ಜಾಸ್ತಿ ಮಾಡ್ತೇವೆ ಅಂತ ಬಂದಿದೆ. ಸೊ ಏಜ್ ಜಾಸ್ತಿ ಮಾಡ್ತೇವೆ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಆಲ್ರೆಡಿ ಏಜ್ ಮುಗಿದವರು ಕೂಡ ಓದ್ತಾ ಇದ್ದಾರೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಅಂತಂದರೆ, ಅವರಲ್ಲಿರುವಂಥ ಪ್ರಶ್ನೆ ಏನಂತಂದರೆ, ಆಲ್ರೆಡಿ ಏಜ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಏಜ್ ಜಾಸ್ತಿ ಮಾಡಿದ್ರು ಕೂಡ ನನ್ನ ಏಜ್ ಕುಂಡಿರುತ್ತೋ ಇಲ್ಲೋ ಅನ್ನೋ ಡೌಟ್ನಲ್ಲಿ ಕೂಡ ಅವರು ಇದ್ದಾರೆ. ಸೊ ಅಂಥ ಒಂದು ಎಲ್ಲ ಪ್ರಶ್ನೆಗಳಿರ್ಬೇಕಾರೆ, ಸೊ ಅಂಥವ್ರಿಗೆ ಹೇಳೋದು ಅಂತಂದರೆ, ಸೊ ಓದಿ ಏಜ್ ಜಾಸ್ತಿ ಇದ್ರೆ ಆಯಿತು. ಇಲ್ಲ ಅಂತಂದರೆ ನೆಕ್ಸ್ಟ್ ಇರ್ತಕ್ಕಂಥ KPSCಯಲ್ಲಿ ಹಲವಾರು ಕಾಲ್ಫಾರ್ಮ್ ಆಗ್ತವೆ, ಹಾಗೆ KA ಕೂಡ ಕಾಲ್ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಕೂಡ ಹೆಂಗಿದ್ರು ಏಜ್ಗಳು ಜಾಸ್ತಿ ಇರ್ತವೆ. SID ಆಗಿರ್ಬೋದು, FTಯಲ್ಲಿ ಅಲ್ಲಿ ಏಜ್ ಜಾಸ್ತಿ ಇರ್ತಾವೆ. ಸೊ ಆ ಒಂದು ಹುದ್ದೆಗಳನ್ನ ಮಾಡ್ಕೊಳ್ಳಿ. ಅವುಗಳು ಕೂಡ ಚೆನ್ನಾಗಿರ್ತಕ್ಕಂಥ ಹುದ್ದೆಗಳೇ. ಏನು ಒಂದು ಸಂಸಾರವನ್ನು ನಡೆಸೋಕ್ಕೆ ಎಷ್ಟು ಸಂಬಳ ಬೇಕೋ ಅಷ್ಟು ಸಂಬಳವನ್ನು ಆ ಒಂದು ಇಲಾಖೆಗಳಲ್ಲಿ ನೀಡ್ತಾರೆ. ಸೊ ದಯವಿಟ್ಟು ಏನು ಓದ್ತಾ ಇದ್ದೀರಿ, ಸೊ ದಯವಿಟ್ಟು 100% ಆದಂಥ ಎಫರ್ಟನ್ನು ಹಾಕಿ ಓದಿ. ಸುಮ್ಮನೆ ಜಾಸ್ತಿ ಮಾತಾಡುವಂಥ ಅವಶ್ಯಕತೆ ಬೇಡ. ತಮಗೆಲ್ಲರೂ ಗೊತ್ತಿದೆ ಸೊ ಏನೇನು ಮಾಡ್ತಿದ್ರಿ ಏನೇನಿಲ್ಲ.
ದಯವಿಟ್ಟು ಮಾಡಿ. ಏನು ಮಾಡ್ತಾ ಇದ್ದೀರಾ ಅದನ್ನ 100% ಕೊಟ್ಟು ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಜಾಸ್ತಿ ಮಾತಾಡೋದಕ್ಕಿಂತ ಈಗಾಗಲೇ ಏನು ಹೇಳಿದ್ದೀವಿ, ಏನು ಈ ಒಂದು NCERT ಇರ್ಬೋದು, DSERT ಈಗಾಗಲೇ ನಮ್ಮ ಇದರಲ್ಲಿ ಆ್ಯಪ್‌ನಲ್ಲಿ ನೀಡಿದ್ದೀವಿ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಆ ಒಂದು ಆ್ಯಪ್‌ನ ಲಿಂಕ್ ಇದೆ. ಸೊ ಅಲ್ಲಿ ಹೋಗಿ ನೀವು ಈ ಒಂದು ಟೆಕ್ಸ್ಟ್ ಬುಕ್‌ಗಳನ್ನ ಪಡೆದುಕೊಳ್ಬೇಕು. ಮುಂಬರುವ ದಿನಗಳಲ್ಲಿ ಥಿಯರಿ ಕ್ಲಾಸ್‌ಗಳು ಕೂಡ ಪ್ರಾರಂಭವಾಗುತ್ತೆ ಅಂತ ಹೇಳ್ತೀನಿ. ಕೊನೆಯದಾಗಿ ಹೇಳೋದು ಒಂದೇ ಸ್ನೇಹಿತರೆ, ಸೊ ಮಾಡ್ತಾ ಇದ್ದೀರಾ ಮಾಡಿ. ಅದೇ 100% ಎಫರ್ಟ್ ಹಾಕಿ ಮಾಡಿ ಅಂತ ಹೇಳ್ತೀನಿ. ಯಾರು 100% ಎಫರ್ಟ್ ಹಾಕಿ ಮಾಡ್ತಾರಲ್ಲ, ಸೊ ಅವರಿಗೆ 100% ಆಗಿ ಜಾಬ್ ಸಿಕ್ಕೇ ಸಿಗ್ತದ. ಸೊ ತಡವಾಗ್ಬೋದು, ಆದರೆ ಸಿಕ್ಕೇ ಸಿಗ್ತದ. ಆ ಒಂದು ಜಾಬ್ ನಿಮಗೂ ಕೂಡ ಸಿಗಲಿ ಅಂತ ಆಶಿಸ್ತೀನಿ. ಆ ಒಂದು ನಂಬಿಕೆ ನನಗೂ ಕೂಡ ಇದೆ. ಸೊ ಮುಂಬರುವಂಥ ದಿನಗಳಲ್ಲಿ ನೀವು ಕೂಡ ಒಬ್ಬ ಅಧಿಕಾರಿಯಾಗಿ ಅಥವಾ ಯಾವುದೋ ಒಂದು ಪೊಲೀಸ್ ಜಾಬ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಇಲಾಖೆಯಲ್ಲಿ ಒಂದು ಹುದ್ದೆಯನ್ನು ಪಡೀಲಿ ಅಂತ ಆಶಿಸ್ತೀರಿ. ಸ್ನೇಹಿತರೆ, ಇಷ್ಟು ಏನಪ್ಪಾ ಅಂದರೆ ಇವತ್ತಿನ ಈ ಒಂದು ವಿಡಿಯೋ ಆಗಿರ್ತದ ಸ್ನೇಹಿತರೆ. ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸ್ತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.